ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪಾ ಇದು ರೆಡ್ ಹ್ಯಾಂಡ್ ಆಗಿ ಬಿಟ್ಲಾ ಕೀರ್ತಿ. ಈ ಕಡೆ ವೈಷ್ಣವ್ ಮಾಡಿದ್ದೇನು ಆಘಾತ, ಯಾಕೆ ಮನೇಲಿ ಎಲ್ರಿಗೂ ಏನಾಗ್ತದೆ, ಇಲ್ಲಿ ಕೀರ್ತಿ ಯಾಕೆ ಈ ರೀತಿ ಮಾಡಿದ್ವಿ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಇಲ್ಲಿ ವೈಷ್ಣವ್ ಹಾಗೆ ಕೀರ್ತಿಯ ಲವ್ ಪ್ರಪೋಸಲ್ ಡೇ ಮಾಡಿರ್ತಕ್ಕಂಥ ಒಂದು ಮೆಮೊರಬಲ್ ಡೇ 2-3 ವರ್ಷಗಳಾಗಿದೆ. ಇದನ್ನ ಸೆಲೆಬ್ರೇಟ್ ಮಾಡ್ತಿದ್ದಾಳೆ ಕೀರ್ತಿ, ತುಂಬಾನೇ ಖುಷಿ ಪಡ್ತಿದ್ದಾಳೆ. ಇವತ್ತಿಗೂ ಕೂಡ ಹಾಗೆ ಇದೆ ನಮ್ಮ ಪ್ರೀತಿ ಅಂತ ಹೇಳಿ, ಅದಕ್ಕೋಸ್ಕರನೇ ಈ ಕಡೆ ಆ ಒಂದು ವಿಡಿಯೋನ ವೈಷ್ಣವ್ಗೆ ಕಳ್ಸೋಕೆ ರೆಡಿ ಆಗಿದ್ದಾಳೆ. ಆದ್ರೆ ಅದಕ್ಕೂ ಮುನ್ನ ಈ ಕಡೆ ಅವರ ಅಮ್ಮ ಕಾರುಣ್ಯ ಅವರು ಅವಳನ್ನ ಮೊದಲು ನೀನು ಲಂಡನ್ಗೆ ಹೋಗು ಅಂತ ಹೇಳಿ ಪಾಸ್ಪೋರ್ಟ್ ತಂದ್ಕೊಡ್ರೆ ಯಾವುದೇ ಕಾರಣಕ್ಕೂ ಅಪ್ಪ ಜೆಟ್ನೇ ಕಳಿಸಿದ್ರು ನಾನು ಹೋಗೋದಲ್ಲ, 2 ತಿಂಗಳು ನಾನು ಇಲ್ಲೇ ಇರ್ತೀನಿ, ನಾನು ಯಾವುದೇ ರೀತಿ ಲಕ್ಷ್ಮೀ ವೈಷ್ಣವ್ಗೆ ತೊಂದರೆ ಮಾಡ್ತಿಲ್ಲ, ಈ ಪಾಸ್ಪೋರ್ಟ್ ಯಾರಿಗೆ ಬೇಕು ಅಂತ ಹೇಳಿ ಅರ್ಧಿ ಚೂರು ಮಾಡಿ ಬಿಸಾಡಿ ನಾನು ಹೋಗೋಳು ಅಲ್ವೇ ಅಲ್ಲ 2 ತಿಂಗಳ ತನಕ ಅಂತ ಹೇಳಿ ಹೋಗ್ತಾಳೆ. ಜೊತೆಗೆ ತನ್ನ ಡೈರಿಯಲ್ಲಿ, ಪರ್ಸ್ನಲ್ ಡೈರಿಯಲ್ಲಿ ಕೆಲವೊಂದು ವಿಷಯಗಳನ್ನ ಬರೀತಿದ್ದಾಳೆ. ಯಾವಾಗ ಲಕ್ಷ್ಮಿ ಅವಳ ಲಿಮಿಟ್ನ ತೋರಿಸಿದ್ಲು ಅದರಿಂದಾಗಿ ಕೀರ್ತಿ ಕಂಗೆಟ್ಟಿದ್ದಾಳೆ. ಆ ಲಕ್ಷ್ಮಿ ಎಂತೆಂಥ ಮಾತು ಹೇಳಿದ್ಲು ಅಂತ ಅವಳು ಹೇಳಿದ ಪ್ರತಿ ಮಾತುಗಳನ್ನ ಕೂಡ ಪಿನ್ ಟು ಪಿನ್ ಪ್ರಿಂಟ್ ಇಳಿಸ್ತಿದ್ದಾಳೆ ತನ್ನ ಪರ್ಸ್ನಲ್ ಡೈರಿಯಲ್ಲಿ. ಜೊತೆಗೆ ಅವಳಿಗೆ ಬುದ್ಧಿ ಕಲಿಸ್ಲೇಬೇಕು, ನನಗೆ ಲಿಮಿಟ್ ಏನು ಅಂತ ಹೇಳ್ಕೊಡ್ತಾಳಲ್ವ, ಅವಳ ಲಿಮಿಟ್ ಏನು ಅನ್ನೋದನ್ನ ನಾನು ತೋರಿಸ್ತೀನಿ ಅಂತ ಹೇಳಿ ಹಟ್ಟಕ್ಕೆ ಬಿದ್ದಿದ್ದಾಳೆ. ಇದು ಎಲ್ಲವೂ ಆಗ್ತಾ ಇದ್ರೆ ಆ ಕಡೆ ಲಕ್ಷ್ಮಿಯ ಬರ್ಡೇ ಸೆಲೆಬ್ರೇಷನ್, ಜೊತೆಗೆ ಈ ಕಡೆ ವೈಷ್ಣವ್ ಕೂಡ ನನ್ನನ್ನು ಎಷ್ಟೆಲ್ಲ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿ ನನ್ನನ್ನು ಎಷ್ಟು ನಂಬಿಕೆ ಇಟ್ಟಿದ್ದಾರೆ, ಇದು ಯಾವುದಕ್ಕೂ ಕೂಡ ನಾನು ಅರ್ಹನಲ್ಲ. ಆ ಕೀರ್ತಿ ಜೊತೆ ಚಾಲೆಂಜ್ ಮಾಡಿರೋ ಕಾರಣ ಇವ್ರ ಜೊತೆ ಪ್ರೀತಿ ಮಾಡದಿರೋ ಹಾಗೆ ನಟಿಸ್ತಿದ್ದೀನಿ ಹೊರತು ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಅಂತ ಕೆಲಸ ಮಾಡಬಾರ್ದು, ನಾನು ಕೂಡ ನನ್ನ ಪ್ರಯತ್ನನ ಹಾಕಬೇಕು ಅಂತ ಹೇಳಿ ವೈಷ್ಣವ್ ಡಿಸೈಡ್ ಮಾಡ್ಕೋತಿದ್ದಾನೆ. ಜೊತೆಗೆ ಈ ಕಡೆ ಲಕ್ಷ್ಮಿಯ ಬರ್ಡೇ ಬಂದಿದೆ. ಮನೆಯಲ್ಲಿ ಎಲ್ರಿಗೂ ಕೂಡ ಗೊತ್ತು ಲಕ್ಷ್ಮಿ ಬರ್ಡೇ ಅಂತ, ಎಕ್ಸೆಪ್ಟ್ ವೈಷ್ಣವ್ಗೆ ಬರ್ಡೇ ಅಂತಕ್ಕಂಥದ್ದು ಗೊತ್ತೇ ಇಲ್ಲ. ಈ ಕಡೆ ಬೆಳ್ಳಂಬೆಳಗ್ಗೆ ಕೀರ್ತಿ ಕಳಿಸಿರೋ ವಿಡಿಯೋ ವೈಷ್ಣವ್ಗೆ ಅವನ ಮನ ಕೆಡಿಸತ್ತೆ, ಅವನ ಡೇನೇ ಸ್ಪಾಯ್ಲ್ ಮಾಡುತ್ತೆ ಅಂತ ಹೇಳ್ಬೋದು. ಎಚ್ಚರ ಆಗ್ತಿದ್ದಾಗೆ ಮೊಬೈಲಲ್ಲಿ ನೋಡಿದ್ದ ವಿಡಿಯೋನ ನೋಡಿ ಅಲ್ಲೇ ಅಪ್ಸೆಟ್ ಆಗ್ತಿದ್ದಾನೆ. ಬಿಕಾಸ್ ಕೀರ್ತಿ ಆ ಒಂದು ವಿಡಿಯೋನ ಸೆಂಡ್ ಮಾಡಿದ್ದಾಳೆ, ಅವರಿಬ್ಬರ ಒಂದು ಪ್ರೀತಿಯ ಸಂಗೀತದ ವಿಡಿಯೋ ಸಖಿಯೇ ಸಾಂಗ್ ವಿಡಿಯೋವನ್ನು ಸೆಂಡ್ ಮಾಡಿದ್ದಾಳೆ. ಇದನ್ನು ನೋಡ್ತಿದ್ದಾಗೆ ಅವನು ಫುಲ್ ಅಪ್ಸೆಟ್ ಆಗಿಬಿಡ್ತಾನೆ. ಅಷ್ಟರಲ್ಲಿ ಈ ಕಡೆ ಹೊರಗಡೆ ಬರ್ತಿದ್ದಾಗೆ ಸುಪ್ರೀತಾ ಆಂಟಿ ಹಾಗೆ ಅಂಕಿತ್ ಎಲ್ಲರೂ ಕೂಡ ಲಕ್ಷ್ಮಿಗೆ ಗಂಗಕ್ಕ ಸಮೇತ ವಿಶ್ ಮಾಡೋಕೆ ಮುಂದಾಗ್ತಿದ್ದಾರೆ. ಹ್ಯಾಪಿ ಬರ್ಡೇ ಲಕ್ಷ್ಮಿ, ಹ್ಯಾಪಿ ಬರ್ಡೇ ಅಂತ. ಜೊತೆಗೆ ಅಣ್ಣ ತುಂಬ ವೆರೈಟಿ ಆಗಿ ವಿಶ್ ಮಾಡಿರ್ಬೋದು 12 ಗಂಟೆಲಿ ಅಂತ ಎಲ್ಲರೂ ಅನ್ಕೋತಾರೆ, ಬಟ್ ಅದು ನಡೆದೇ ಇಲ್ಲ. ಬಿಕಾಸ್ ವೈಷ್ಣವ್ಗೆ ಬರ್ಡೇ ಅಂತಕ್ಕಂಥದ್ದು ನೆನಪು ಇಲ್ಲ, ಗೊತ್ತೂ ಇಲ್ಲ. ಈ ಕಡೆ ಲಕ್ಷ್ಮಿನ ಕೇಳ್ತಾರೆ, ಏನು ವೈಷ್ಣವ್ ಹೇಗೆ ವಿಶ್ ಮಾಡ್ದ, 12 ಗಂಟೆಗೆ ವಿಶ್ ಮಾಡಿದ ಅಂತ. ಆದರೆ ಇಲ್ಲಿ ಲಕ್ಷ್ಮಿ ಹೇಳೋ ಮಾತು ಎಲ್ರಿಗೂ ಕೂಡ ಆತಂಕ ತರಿಸುತ್ತೆ, ಶಾಕ್ ಅನ್ಸುತ್ತೆ. ಬಿಕಾಸ್ ಅವ್ರು ನನಗೆ ಯಾವುದೇ ರೀತಿ ಕೂಡ ವಿಶ್ ಮಾಡಿಲ್ಲ ಅಂತ. ಅಯ್ಯೋ ಅಣ್ಣ ಮಲ್ಕೊಂಡ್ಬಿಟ್ಟಿರ್ಬೋದು, ಖಂಡಿತ ಇವಾಗ ಬಂದು ನಿಮಗೆ ಸರ್ಪ್ರೈಸ್ ಆಗಿ ವಿಶ್ ಮಾಡ್ತಾನೆ ಅಂತ ಎಲ್ಲರೂ ಹೇಳಿ ಲಕ್ಷ್ಮಿ ಮನಸ್ಸಲ್ಲಿ ಒಂದು ಆಸೆನ ಮೂಡಿಸಿರ್ತಾರೆ. ಆದರೆ ಅದು ಒಂದೇ ಸಾಲಿ ಬ್ಲಾಸ್ಟ್ ಆಗ್ತಕ್ಕಂಥ ಎಲ್ಲ ಚಾನ್ಸಸ್ ಇದೆ. ಈ ಕಡೆ ಕೀರ್ತಿ ಬೊಕ್ಕೆ ತಗೊಂಡು ಬರ್ತಿದ್ದಾಳೆ. ಅಷ್ಟರಲ್ಲಿ ಕಾವೇರಿ ಅವರು ಎದುರಾಗ್ತಾರೆ, ಏನು ಮಾಡ್ತಿದ್ಯಾ ಕೀರ್ತಿ, ಎಷ್ಟು ಬಾರಿ ಹೇಳೋದು ನಿನಗೆ, ಅಲ್ಲಿ ಲಕ್ಷ್ಮಿ ಬರ್ಡೇ ಇದೆ, ಅದನ್ನು ಬಿಟ್ಟು ನೀನು ಈ ರೀತಿ ಎಲ್ಗೆ ಹೋಗ್ತಿದ್ಯಾ ಅಂದಾಗ ಎಲ್ಗೆ ಹೋಗ್ತಿದ್ಯಾ ಆಂಟಿ ಗೊತ್ತಾಗತ್ತಾ, ನಂದು ಮತ್ತೆ ವೈಷ್ಣವ್ದು ಲವ್ ಪ್ರಪೋಸ್ ಆಗಿ 3 ವರ್ಷ ಆಯಿತು ನಾವಿಬ್ರು ಜೊತೆ ಇದ್ದು, ಇವತ್ತಿಗೂ ಕೂಡ ಆ ಒಂದು ಮೆಮೊರೀಸ್ ಹಾಗೆ ಇದೆ, ಇವತ್ತಿಗೂ ಕೂಡ ಆ ಒಂದು ಪ್ರೀತಿ ಹಾಗೆ ಇದೆ ಅಂದಾಗ ಎಷ್ಟು ಬಾರಿ ಹೇಳಬೇಕು ಕೀರ್ತಿ, ನಿನಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ವಮ್ಮ ಅಂತಿದ್ರೆ ಆಂಟಿ. ಇವಾಗ ನೋಡಿ, ನಾನು ಹೋಗಿ ಬೊಕ್ಕೆ ಕೊಡ್ತೀನಿ, ಅವ್ನು ನಿಜವಾಗ್ಲೂ ನಾನು ಅವ್ನ ಮನಸ್ಸಲ್ಲಿಲ್ಲ ಅಂದರೆ ಅವ್ನು ಏನು ಮಾಡ್ತಾನೆ, ಖಂಡಿತ ಆ ಒಂದು ಬೊಕ್ಕೆಗೂ ತಲೆ ಕೆಡಿಸ್ಕೊಳ್ಳಲ್ಲ, ನಾನು ಹೇಳಿದ ಮಾತಿಗೂ ತಲೆ ಕೆಡಿಸ್ಕೊಳ್ಳಲ್ಲ, ಅದನ್ನು ಅಸಿಟ್ಟು ಮಾಡಿ ಆರಾಮಾಗಿರ್ತಾನೆ. ನಿಜವಾಗ್ಲೂ ಅವನಿಗೆ ನಾನು ಇನ್ನೂ ಅವನನ್ನು ಅವ್ನ ಮನಸ್ಸಲ್ಲಿದ್ದು ಇನ್ನೂ ಅವ್ನು ನನ್ನನ್ನು ಪ್ರೀತಿ ಮಾಡ್ತಿದ್ರೆ, ನನ್ನನ್ನು ಮರೆಯೋಕೆ ಆಗಿಲ್ಲ ಅಂದರೆ, ಇನ್ನೂ ಕೂಡ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಖಂಡಿತ ನಾನು ವಿಶ್ ಮಾಡಿದಾಗ ಅವ್ನು ಇರಿಟೇಟ್ ಮಾಡ್ಕೋತಾನೆ. ಅವ್ನು ಇರಿಟೇಟ್ ಮಾಡಿಕೊಂಡ್ರೆ ಇವತ್ತಿಗೂ ಕೂಡ ಅವ್ನ ಮನಸ್ಸಲ್ಲಿ ಇರೋದು ನಾನೇ ಅಂತ. ಆನಂತರ ನನಗೆ ಇದು ಗೊತ್ತಾಗತ್ತಾ. ಜೊತೆಗೆ ನಿಮ್ಮ ಲಕ್ಷ್ಮಿ, ನಿಮ್ಮ ಸೊಸೆನೇ ನನಗೆ ಎಲ್ಲಿ ಇರಬೇಕು ಲಿಮಿಟೇಷನ್ಸ್ ಅಂತ ಹೇಳ್ಕೊಟ್ಟಿದ್ದಾಳೆ. ನನಗೆ ಲಿಮಿಟೇಷನ್ಸ್ ಹೇಳ್ಕೊಟ್ಟಿರೋ ಅವಳಿಗೆ ಅವಳ ಲಿಮಿಟು, ಅವಳ ಜಾಗ ಎಲ್ಲಿ ಅನ್ನೋದನ್ನ ನಾನು ತೋರಿಸ್ಬೇಕು ಅಂತ ಹೇಳಿ ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ. ಈ ಕಡೆ ಕಾವೇರಿ ಅವರು, ನೀನು ಈ ರೀತಿ ಎಲ್ಲ ಮಾಡೋದ್ರಿಂದ ವೈಷ್ಣವ್ ನಿನ್ನ ಅವನ ಆಗೋದಿಲ್ಲ, ಜೊತೆಗೆ ನೀನಿರೋದ್ರಿಂದ ಲಕ್ಷ್ಮಿ ಮತ್ತು ವೈಷ್ಣವ್ ಕೂಡ ಒಂದಾಗಲ್ಲ, ನನಗೆ ಬೇಕಾಗಿರೋದೇ ಅಷ್ಟು, ನಾನು ಕೆಲಸ ಸಾಧಿಸ್ತಿದ್ದೀನಿ, ತುಂಬಾ ಥ್ಯಾಂಕ್ಸ್ ಕೀರ್ತಿ, ಆಲ್ ದ ಬೆಸ್ಟ್ ಅಂತ ಹೇಳಿ ಕಾವೇರಿಯವರು ಹೇಳ್ತಿದ್ರೆ. ನಂತರ ಒಳಗಡೆ ಹೋದಂಥ ಕೀರ್ತಿ ಈ ಕಡೆ ವೈಷ್ಣವ್ ಬರ್ತಿದ್ದಾಗ
ನೋಡು ವೈಶ್ ನೀನು ನೆನಪು ಮಾಡ್ಕೊಂಡಿರಲ್ಲ ಅಂತ ನಂಗೆ ತುಂಬಾ ಚೆನ್ನಾಗುತ್ತು, ಅದಕ್ಕೋಸ್ಕರ ನಿನಗೆ ನೆನಪು ಮಾಡೋಕೆ ನಾನು ಹೆಲ್ಪ್ ಮಾಡೋಕೆ ಬಂದಿದ್ದೀನಿ, ಇದು ತಗೋ ಇಲ್ಲಿ ಅಂತ ಹೇಳಿ ಬೊಕ್ಕೆ ಕೊಡ್ತಿದ್ದಾಳೆ. ಈ ಕಡೆ ಬೊಕ್ಕೆ ಕೊಡ್ತಿದ್ದಾಗೆ ಶಟ್ ಅಂತ ಹೇಳಿ ಆ ಬೊಕ್ಕೆನ ಇಸ್ತು ಏನು ಅನ್ಕೊಂಡಿದ್ದ, ಯಾವ ಮೆಮೊರೇಬಲ್ ಡೇನೂ ಇಲ್ಲ ಏನೂ ಇಲ್ಲ, ಇದು ಕಟ್ಕೊಂಡು ನನಗೆ ಏನೂ ಆಗಬೇಕಾಗಿಲ್ಲ, ಸುಮ್ಮನೆ ಬಿಸಾಡ್ತಾ ಇರು, ಏನು ಅನ್ಕೊಂಡಿದ್ದೆ, ಇದನ್ನು ಕಟ್ಕೊಂಡೆಲ್ಲ ನನಗೇನಾಗಬೇಕಾಗಿದೆ, ಇದರಿಂದ ಏನು ಪ್ರಯೋಜನ ಇದೆ, ಸುಮ್ಮನೆ ವಿನಾಕಾರಣ ಸೀನ್ ಎಲ್ಲ ಕ್ರಿಯೇಟ್ ಮಾಡಬೇಡ, ಇದು ಇಂಪಾರ್ಟೆಂಟೇ ಅಲ್ಲ ನನಗೆ ಅಂತ ಹೇಳಿಬಿಡ್ತಾನೆ. ಇದರಿಂದಾಗಿ ಕೀರ್ತಿಗೆ ತುಂಬ ಖುಷಿ ಆಗ್ತದೆ. ಬಿಕಾಸ್ ಇವ್ರು ಎಲ್ಲರೂ ಕೂಡ ಲಕ್ಷ್ಮೀ ಬರ್ಡೇ ಇಂಪಾರ್ಟೆಂಟ್ ಅಲ್ಲ, ಅದು ಒಂದು ಮೆಮೊರೇಬಲ್ ಡೇ ಅಲ್ಲ, ಬುಲ್ಶಿಟ್ ಅಂತ ವೈಷ್ಣವ್ ಹೇಳ್ತಿದ್ದಾನೆ ಅಂತ ಅರ್ಥ ಮಾಡ್ಕೊತಿದ್ದಾರೆ ಅನ್ನೋದು ಈ ಕಡೆ ಕೀರ್ತಿಗೆ ಗೊತ್ತಾಗ್ತದೆ. ಬಿಕಾಸ್ ಅವಳಿಗೂ ಕೂಡ ಅದೇ ಬೇಕಿತ್ತು, ಅದಕ್ಕೆ ಅವಳು ಈ ರೀತಿ ಮಾಡಿದ್ದು. ಆ ಕಡೆ ಸುಪ್ರೀತಾ ಅಂಕಿತ್ ಎಲ್ಲ ಏನದು ವೈಷ್ಣವ್ಗೆ ಏನಾಗಿದೆ, ಯಾಕೆ ಈ ರೀತಿ ಮಾತಾಡ್ತಿದ್ದಾನೆ ಅಂತ ತಲೆ ಕೆಟ್ಟು ಹೋಗಿದ್ರೆ ಈ ಕಡೆ ಲಕ್ಷ್ಮಿಗೆ ತುಂಬಾನೇ ಮನ್ಸಿಗೆ ನೋವಾಗುತ್ತೆ, ಆಗುತ್ತೆ. ಈ ಒಂದು ಮೆಮೊರೇಬಲ್ ಡೇನ ಇದು ಕಟ್ಕೊಂಡು ನನ್ಗೆ ಏನು ಆಗಬೇಕು ಈ ಡೇನ ಅಂತ ಹೇಳಿದ ಮಾತು ಹಾಗೆ ಅವಳನ್ನು ರಾಚಿಸ್ತಾ ಇದೆ. ಈ ಕಡೆ ಕೀರ್ತಿ ಅಂತೂ ಒಳಗಡೆನೆ ಖುಷಿ ಪಡ್ತಿದ್ದಾಳೆ. ನಂತರ ಈ ಕಡೆ ವೈಷ್ಣವ್ ಮನೆಯಿಂದ ಹೊರಡ್ತಿದ್ದಾಗ ಈ ಕಡೆ ಕೀರ್ತಿನೂ ಕೂಡ ಹೋಗಿ ಬಾಯ್ ಬಾಯ್ ವೈಷ್ಣವ್ ಅಂತ ಖುಷಿಯಿಂದ ಹೇಳ್ತಿದ್ದ. ಅಷ್ಟರಲ್ಲಿ ಈ ಕಡೆ ಲಕ್ಷ್ಮಿ ಎದುರಾಗಿದ್ದಾಳೆ. ಲಕ್ಷ್ಮಿನ ನೋಡಿ ಒನ್ಸ್ ಅಗೇನ್ ಶಾಕ್ ಆಗ್ತಾಳೆ. ಆಗಿದ್ರೆ ಲಕ್ಷ್ಮಿ ಏನು ಮಾಡ್ಬೋದು, ಖಂಡಿತ ತನ್ನ ಗಂಡನಿಗೆ ನೆನಪಿಲ್ಲದೆ ಇರ್ಬೋದು, ಅದಕ್ಕೋಸ್ಕರ ನಾನು ಬೇಜಾರು ಮಾಡ್ಕೊಳ್ಳೋದಿಲ್ಲ, ಯಾಕಂದರೆ ಅವ್ರ ಪರಿಸ್ಥಿತಿ ಆಗಿದೆ ಅಂತ ಮತ್ತೆ ಅರ್ಥ ಮಾಡ್ಕೋತಾಳೆ. ಈ ಕಡೆ ಎಲ್ಲ ಕೀರ್ತಿ ಅವರಿಬ್ಬರ ನಡುವೆ ತಂದಿಡಬೇಕು, ಅವಳ ವ್ಯಾಲ್ಯೂ ಎಲ್ಲಿ ತೋರಿಸ್ಬೇಕು ಅಂತ ಕೀರ್ತಿ ಅಂದ್ಕೊಂಡ್ರೆ ಮತ್ತೆ ಲಕ್ಷ್ಮಿ ಕೀರ್ತಿ ವ್ಯಾಲ್ಯೂನ ತೋರಿಸಿ ತನ್ನ ಎಂಥ ವ್ಯಾಲ್ಯೂಲಲ್ಲಿ ಇದ್ದೀನಿ ಅನ್ನೋದನ್ನ ಅರ್ಥ ಮಾಡಿಸ್ತಾಳೆ. ಇದು ಎಲ್ಲವೂ ಕೂಡ ಆಗಬೇಕು ಅಂದರೆ ಆ ಕಡೆ ವೈಷ್ಣವ್ ಲಕ್ಷ್ಮಿ ಬರ್ಡೇನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕಾಗಿದೆ. ಸಾರಿ ಕೇಳಿ ಖಂಡಿತ ಎಲ್ಲವೂ ಕೂಡ ನೆನಪಾಗಿ ತುಂಬ ಸರ್ಪ್ರೈಸ್ ಆಗಲಿ ಪ್ಲ್ಯಾನ್ ಮಾಡಿ ಲಕ್ಷ್ಮಿನ ಸೀರೆ ಅಂಗಡಿ ಕರ್ಕೊಂಡೋಗಿ ಫೇವ್ರೆಟ್ ಸ್ಯಾರಿ ಕೊಡಿಸೋದ್ರ ಮುಖಾಂತರ ಬಿಗ್ ಸರ್ಪ್ರೈಸ್ನ ಕೊಡೋಕೆ ರೆಡಿ ಆಗ್ತದಾನ ವೈಷ್ಣವ್. ಜಸ್ಟ್ ಸ್ಯಾರಿ ಮಾತ್ರನ ಅಥವಾ ಕೀರ್ತಿಗೆ ಮುಂದೆ ಮುಖಕ್ಕೆ ಹೊಡೆದಾಗೆ ಈ ಕಡೆ ಲಕ್ಷ್ಮಿಯ ಬರ್ಡೇ ಪಾರ್ಟಿನ ಸೆಲೆಬ್ರೇಟ್ ಮಾಡೋಕೆ ಮುಂದಾಗ್ತದಾನ ವೈಷ್ಣವ್. ಯಾವ ರೀತಿಯ ಒಂದು ಬಿಗ್ ಸರ್ಪ್ರೈಸ್ ಕಾದಿದೆ ಲಕ್ಷ್ಮಿಗೋಸ್ಕರ, ಇದು ಎಲ್ಲವೂ ಕೂಡ ಬಿಗ್ ಸರ್ಪ್ರೈಸ್ ಲಕ್ಷ್ಮಿಗಾದರೆ ಬಿಗ್ ಶಾಕ್ ಕಾವೇರಿ ಹಾಗೆ ಕೀರ್ತಿ. ಹೇಗಪ್ಪ ಈ ಒಂದು ಬಿಗ್ ಶಾಕ್ನ ಅರ್ಗಿಸ್ಕೋತಾರೆ ಕೀರ್ತಿ ಮತ್ತು ಕಾವೇರಿ. ಹಾಗೆ ಈ ಒಂದು ಬಿಗ್ ಒಂದು ಎಕ್ಸ್ಕ್ಲೂಸಿವ್ ಸರ್ಪ್ರೈಸ್, ಒಂದು ಸ್ವೀಟ್ ಸರ್ಪ್ರೈಸ್ ಲಕ್ಷ್ಮಿಗೆ ಎಷ್ಟು ಮಟ್ಟಿಗೆ ಇಷ್ಟ ಆಗುತ್ತೆ. ಅವಳಿಗೆ ಗಂಡ ಒಂದು ಪ್ರೀತಿಯಿಂದ ವಿಶ್ ಹೇಳಿದರೆ ಸಾಕಿತ್ತು, ಅಂಥದ್ರಲ್ಲಿ ಈ ರೀತಿ ಗಿಫ್ಟ್ಸ್ ಎಲ್ಲವೂ ಕೊಡ್ತಿರೋದು ಅವಳು ಆಕಾಶದಲ್ಲಿ ಹಕ್ಕಿ ರೀತಿ ಆರು ಹಾಗೆ ಮಾಡಿದ. ಈ ಕಡೆ ವೈಷ್ಣವ್ ಅಂತೂ ತನ್ನ ಹೆಂಡತಿಗೋಸ್ಕರ ಪ್ರೀತಿಯಿಂದಾಗಿ ಏನು ಮಾಡಬೇಕೋ ಎಲ್ಲವನ್ನ ಕೂಡ ಮಾಡ್ತಿದ್ದಾನೆ. ಅವಳ ಮುಖದಲ್ಲಿ ಖುಷಿ ತರಿಸೋದಕ್ಕೋಸ್ಕರ ಅವನು ಸಾಕಷ್ಟು ಪ್ರಯತ್ನ ಪಡ್ತಿದ್ದಾನೆ. ಹಾಗಿದ್ರೆ ಇದೆಲ್ಲವೂ ಕೂಡ ಹೇಗಾಗುತ್ತೆ, ಏನಾಗುತ್ತೆ, ಯಾವ ರೀತಿ ಇರುತ್ತೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.